ಹ್ಞೂ ಈಗ ಇದು ಮಾದರಿ ಹಿಂದಾಗಿ ಹೋಗ್ಯದ, ಅದನ್ನು ಮಾಡ್ರಿ. ಮಾಡೋದಾದ್ರಿಂದ ನಾ ತಿಳಿಸ್ತು. ಇದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ತಿಳ್ಕೊಬೇಕು. ಇದ್ರಾಗ ದೊಡ್ಡದು ಯಾವುದು ಸಣ್ಣದು ಯಾವುದು ನೀವು ತಿಳ್ಕೊಬೇಕು ಮೊದಲು. ಇದು ದೊಡ್ಡದಾಗ್ತದೆ, ಇದು ಸಣ್ಣದಾಗ್ತದೆ. ಅವಾಗ ನಾವು ಹೆಂಗೆ ಹಚ್ಕೋಬೇಕಂದ್ರೆ 1250 ಅಂದರೆ ಗುಂಡ್ಲೆ 9% ಮೈನಸ್ 1250 ಗುಂಡ್ಲೆ 8.5. ಅದನ್ನು ದಶಮಾಂಶ ಮಾಡ್ಕೊಂಡು ಬಿಡ್ರಿ. 8.5 ಇದು ಶೇಕಡ. ಹೆಂಗೆ ಹಚ್ಕೋಬೇಕು ಇದನ್ನು ನೋಡ್ರಿ. 1250 ಗುಂಡ್ಲೆ 9 ಸರ್ವಾಸವಾಗಲೇ 100. ಈ ಶೇಕಡ ಹಚ್ಚಿನ ತಳಗೆ ಹಚ್ಕೋಬೇಕು. ಮೈನಸ್ 1250 ಗುಂಡ್ಲೆ 8.5 ಸರ್ವಾಸವಾಗಲೇ 100. ಇವು ಛೇದಗಳು ಸಮನಾಗ ಅದು. ಈಗ ಅವಾಗ ನಾವು ಹೆಂಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತಂದು ನಿಮಗೆ. ಇನ್ನು 1250 ಗುಂಡ್ಲೆ 9.0 ಮೈನಸ್ 8.5 ನೋಡಿ. ಸರ್ವಾಸವಾಗಲೇ ಏನು ಮಾಡ್ಬೇಕು ಅನ್ನೋದು ಹೇಳುತ್ತಾನೆ ನಾನು ನಿಮಗೆ. ಆಮೇಲೆ ಈಗ ಇಷ್ಟು ತಗೊಂಡಿದ್ದ ಇದನ್ನು ಏನು ಮಾಡೋದು, ತಳಗೆ ನೀವು 100 ಹಾಕಬೇಕು. ಯಾಕಂದ್ರೆ ಕಾಮನ್ ಇದು ಛೇದ. ನೋಡಿ ಈಗ 9.0 8.5 ಆದರೆ ಏನಾಗ್ತದೆ? 0.5 ಬರ್ತದ. 9.5 9.0 8.5 ಹೋತಂದ್ರೆ ಎಷ್ಟು ಬರ್ತದಂದ್ರೆ ನೋಡ್ರಿ, 1250 ಗುಂಡ್ಲೆ 0.5 ಡಿವೈಡೆಡ್ ಬೈ 100 ಇಂಟು 10. ಈಗ ನೋಡಿ, ಇದರ ಸ್ಥಾನ ಬೆಲೆಯಲ್ಲಿ ಕೊಟ್ರಿ. ಇದನ್ನು ಗುಣಾಕಾರ ಮಾಡಿದ್ರೆ 125 ಇದ್ಲೆ ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. 625 125 ಐದ್ಲೆ 5 ಐದ್ಲೆ 25 12 ಐದ್ಲೆ 60 62. ಈ 01 ಕೊಡ್ರಿ. 01 ಕೊಟ್ಟಾಗ ತಾಳಗೆ ಏನಾಗ್ತದೆ? 1000 ಆಗ್ತದ. ಇದನ್ನು 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. ಎಷ್ಟಾಗ್ತದ? 6.250 ಆಗ್ತದ. ಮುಂದೆ ಆನ್ಸರ್ದಾಗ 0 ತೆಗೆದಿಟ್ಟು ಬಿಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು 6.25. ಯಾರು ಬಂದದ ಕರೆಕ್ಟ್ ಹಾಕೊಡ್ರಿ. ಇಂಥ ಗಣಿತಗಳನ್ನು ಕಲಿಬೇಕು ಮನುಷ್ಯ. ಅಂದ್ರೆ ಏನಾಗ್ತದ? ನಾಲೆಜ್ ಜಾಸ್ತಿ ಬರ್ತದೆ. ಇವೆಲ್ಲ ನವೋದಯ ಸೈನಿಕ್ ಸ್ಕೂಲ್ ಬೀಳ್ತಕ್ಕಂಥ ಗಣಿತಗಳು. ಈಗ ನೋಡಿ, ಇಬ್ಬರು ಮತದಾರರಲ್ಲಿ ಒಬ್ಬನು ಒಟ್ಟು ಮತಗಳ ಶೇಕಡ 41. ಒಬ್ಬನ ಮತ, ಒಬ್ಬನ ಮತಗಳ ಪ್ರಮಾಣ ಬರೋಬರಿ 41%. ಇನ್ನು ಮತ್ತೊಬ್ಬ ಒಂದು ಹೆಚ್ಚಾಗಲೇಬೇಕು. ಎಷ್ಟಾಗ್ತದೆ ನೋಡ್ರಿ? ಇನ್ನೊಬ್ಬನ ಮತಗಳ ಮತಗಳು ಎಷ್ಟು ಅಂತ ತಿಳ್ಕೊತೀರಿ? 100 ಅಂತ ತಿಳ್ಕೊಬೇಕು. 100 ಮೈನಸ್ 41 ಅಂದ್ರೆ 41. 10 ಒಂದಾದ್ರು 9 ಕೆಲ ಬಂತು. 59% ಆಯ್ತು. 59% ಆಯ್ತು. ಈಗೇನ್ ಮಾಡ್ಕೋಬೇಕು? ಅಂತರ ತಕ್ಕೋಬೇಕು. ಶೇಕಡ ಅಂತರ. ಇಲ್ಲಿ ಶೇಕಡ ಅಂತರ ತಕ್ಕೋಬೇಕು. ಶೇಕಡ ಅಂತರ ಇನ್ನೊಬ್ಬ ಗೆದ್ದ. ನೀವು 59 ತೊಗೊಂಡವ್ ಗೆದ್ದ, 41 ತೊಗೊಂಡವ್ ಸೋತ. 59 ಮೈನಸ್ 41 ಬರೋಬರಿ ಎಷ್ಟು? 18% ಅಂತರ ಆಯ್ತು. 18 ಅಂತರ ಆದಾಗ 100 ಮತಗಳು ಇರ್ತಾವ. 18 ಅಂತರ ಇದ್ದಾಗ
ಅಂತರ ಇದ್ದಾಗ 100 ಮತಗಳು. ಎಷ್ಟು? 900 ಅಂತರ ಇದ್ದಾಗ 900 ಎಷ್ಟು ಇರ್ತಾವ? 900 ಗುಂಡ್ಲೆ 100 ಸರಾಸು ಬಾಗಿಲೆ 18. 18 ಒಂದ್ಲೆ 18 ಐದ್ಲೆ 90. ಈ 0 ಒಂದು ತಗೋರಿ. ಒಟ್ಟು ಮತಗಳಲ್ಲಿದ್ದದ್ದು ಎಷ್ಟು? 5000. ಆನ್ಸರ್ 5000 ಮತಗಳು. 5000 ಮತಗಳು. ಇಷ್ಟು ಚೆನ್ನಾಗಿ ತಿಳ್ಕೊಂಡು ಲೆಕ್ಕ ಮಾಡಿಬಿಟ್ರೆ ನಿಮಗೆ ಮಾದರಿ ಹಾಕಿದ್ದು ಒಂದು ನೋಡೋದು, ಮುಂದೊಂದು ಮಾದರಿ ಮಾಡೋದು. ನವೋದಯ ಚಾಲೆಂಜ್ ಹಂಗೆ ಅದು, ಚೆನ್ನಾಗಿ ಬಿಡಿಸ್ಕೊಟ್ರು.